ಸ್ನೇಹಿತರೆ ನಮಸ್ಕಾರ. ಇವತ್ತು 7 ಕೋಟಿ ಮೈಲಾರ ಲಿಂಗೇಶ್ವರ ಸ್ವಾಮಿ ಶ್ರೀ ಕ್ಷೇತ್ರ ಮೈಲಾರ ಹೂವಿನಡಗಲಿ ತಾಲೂಕು ಹಾಗೂ ವಿಜಯನಗರ ಜಿಲ್ಲೆಯ ದೇವಸ್ಥಾನದ ಬಗ್ಗೆ ನಿಮ್ಮ ಮುಂದೆ ಮಾಹಿತಿ. ಭಂಡಾರದ ಒಡೆಯ ಡಮರುಕ ನಾದ. ಈ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರತಿಷ್ಠಿತ ದೇವಸ್ಥಾನ ಅಂತ ಹೇಳಬಹುದು. ಇಲ್ಲಿ ನುಡಿತಕ್ಕಂಥ ಭವಿಷ್ಯವಾಣಿ ಅಥವಾ ಕಾರಣಿಕ ನುಡಿಗೆ ತುಂಬ ಶಕ್ತಿ ಇದೆ. ಇಲ್ಲಿ ನುಡಿತಕ್ಕಂಥ ಕಾರಣಿಕ ನುಡಿ ಇಡೀ ವರ್ಷಾದ್ಯಂತ ಆಗುತ್ತದೆ ಎಂದು ನಂಬಿಕೆ ಇದೆ. ಸ್ನೇಹಿತರೆ, ಎಲ್ಲ ದಿನಗಳು ದೇವರ ಪೂಜೆ ಮಾಡ್ತಾರೆ. ಸಂಡೇ ಮಾತ್ರ ಫ್ರೀ ಅನ್ಕೊಳ್ಳೋಕೆ ಹೋಗ್ಬೇಡಿ. ಈ ಮೈಲಾರ ಲಿಂಗೇಶ್ವರನಿಗೆ ಸಂಡೇ ಮತ್ತು ಥರ್ಸ್ಡೇ ಸ್ಪೆಷಲ್ ಅಂತ ಹೇಳಬಹುದು. ಸ್ಪೆಷಲ್ ಪೂಜೆಗಳು ಸಂಡೇ ಮತ್ತು ಗುರುವಾರ ನಡೆಯುತ್ತವೆ. ಇದು ಸರಪಳಿ ಅರೆಯುವ ಸ್ಥಳ ಅಂತ ಹೇಳ್ತಾರೆ. ಸರಪಳಿಯನ್ನು ಅರೆಯುತ್ತಾರೆ. ಜಾತ್ರೆ ಸಮಯದಲ್ಲಿ ಕಬ್ಬಿಣದ ಸರಪಳಿಯನ್ನು ಅರೆಯುತ್ತಾರೆ. ಇಲ್ಲಿ ಒಂದು ವಾರ ವಿಶೇಷ ಜಾತ್ರಾ ಕಾರ್ಯಕ್ರಮಗಳಿರ್ತವೆ. ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಇರುತ್ತವೆ. ಅದರಂತೆ ಇಲ್ಲಿ ಕಬ್ಬಿಣದ ಸರಪಳಿಯನ್ನು ಅರೆಯುವ ಕಾರ್ಯಕ್ರಮ ಕೂಡ ಇರುತ್ತದೆ. ಸ್ನೇಹಿತರೆ, ಇದು ತುಂಗಭದ್ರಾ ನದಿ ದಡದಲ್ಲಿದ್ದು ಬಲದಂಡೆಯ ಮೇಲೆ ಸುತ್ತುವರೆದಿದೆ. ನದಿಯು ಸುತ್ತುವರೆದಿದ್ದು ಇಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡುವುದು ರೂಢಿಯಲ್ಲಿದೆ. ಈ ದೇವಸ್ಥಾನದಲ್ಲಿ ಕಾರ್ಣಿಕೋತ್ಸವದ ನಂತರ ಒಂದು ವಾರ ವಿಶೇಷ ಜಾತ್ರೆ ನಡೆಯುತ್ತದೆ. ಸ್ನೇಹಿತರೆ, ಇಲ್ಲಿ ತೋರಿಸಿರ್ತಕ್ಕಂಥ ಗುಂಡುಗಳನ್ನು ನೀವು ಮನಸ್ಸಲ್ಲೇ ಅಂದ್ಕೊಂಡ ಕಾರ್ಯ ಸಿದ್ಧಿಯಾಗುತ್ತದೆ ಇಲ್ಲವಾ ಅಂತೇಳಿ ಪರೀಕ್ಷೆ ಮಾಡಬಹುದು ದೇವರಲ್ಲಿ. ಈ ಎಲ್ಲ ಗುಂಡುಗಳನ್ನು ನೀವು ಸರಾಗವಾಗಿ ಎತ್ತಿದರೆ ನೀವು ಅಂದುಕೊಂಡಂತಹ ಕಾರ್ಯ ಸುಲಭವಾಗುತ್ತದೆ. ಅದೇ ಕಠಿಣವಾಗಿ ಎತ್ತಲು ಆಗದೇ ಇದ್ದ ಪರಿಸ್ಥಿತಿಯಲ್ಲಿ ಆ ಕಾರ್ಯ ಆಗುವುದಿಲ್ಲ ಎಂದು ನಂಬಿಕೆ ಇದೆ. ಈ ಗುಂಡುಗಳು ದೇವಸ್ಥಾನದ ಮುಂಭಾಗದಲ್ಲಿ ರಾಜಗೋಪುರ ಪಕ್ಕದಲ್ಲಿ ಅರಳಿ ಮರದ ಕೆಳಗಡೆ ಇರುತ್ತವೆ. ಸ್ನೇಹಿತರೆ, ತಪ್ಪದೆ ನೀವು ಪ್ರಯತ್ನಿಸಿ. ಈ ದೇವಸ್ಥಾನದ ವಿಶೇಷ ಪೂಜೆಗಳೆಂದರೆ ಹಾಲು ಉಕ್ಕಿಸುವುದು, ಮೌನ ಸವಾರಿ, ಗೊರವರ ದೋಣಿ ಸೇವೆ, ಕಬ್ಬಿಣದ ಸರಪಳಿ ಅರೆಯುವ ಸೇವೆ, ಅಂಬಲಿ ಪ್ರಸಾದ, ಕಡುಬಿನ ಕಾಳಗ ಮತ್ತು ವಿಶೇಷ ಎಂದರೆ ಕಾರ್ಣಿಕೋತ್ಸವ, ಭವಿಷ್ಯವಾಣಿ. ಅದೆಲ್ಲವನ್ನು ಎಳೆಯಾಗಿ ತೋರಿಸುತ್ತಾ ಹೋಗ್ತೇನೆ, ನೋಡ್ತಾ ಹೋಗಿ. ಇದು ವಿಶೇಷ ಸಭಾಮಂಟಪವನ್ನು ಹೊಂದಿದ್ದು ದೊಡ್ಡ ಕಂಬಗಳು ಹಾಗೂ ಗಣೇಶನ ಮೂರ್ತಿ, ವಿಶೇಷ ರಾಜಗೋಪುರ ಹಾಗೂ ಮೈಲಾರ ಲಿಂಗೇಶ್ವರನ ಸಂಕೇತ ಅಂತ ಹೇಳ್ಬೋದು. ಇಡೀ ದೇಶದಲ್ಲಿ ಅನೇಕ ಮೂಲೆಗಳಲ್ಲಿ ಈ ಸಾಂಕೇತಿಕ ರೂಪ ನಿಮಗೆ ಕಾಣಸಿಗುತ್ತದೆ. ಈ ದೇವಸ್ಥಾನದಲ್ಲಿ ಒಂದು ಕಂಬದಲ್ಲಿ ವಿಜಯನಗರ ಸಾಮ್ರಾಜ್ಯದ 2ನೇ ದೇವರಾಯನ ಕಾಲದ 2 ಶಾಸನಗಳು ಕೂಡ ಅಳವಡಿಸಲಾಗಿದೆ. ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ದೋಣಿ ಸೇವೆ ಮಾಡ್ತಾರೆ ಹಾಗೂ ಇಲ್ಲಿ ಕಂಬಳಿಯನ್ನು ಒದ್ಕೊಂಡು ಬಿಟ್ಟು ಚಾಟಿ ಏಟನ್ನು ಕೂಡ ಹೊಡ್ಕೊಳ್ತಾ ಇರ್ತಾರೆ. ಹಾಗೂ ಇಲ್ಲಿ ಭಂಡಾರದ ಒಡೆಯ ಅಂತ ಹೇಳ್ತಾರೆ. ಭಂಡಾರವನ್ನು ಕೂಡ ಹಚ್ಕೊಳ್ತಾ ಒಂದು ಆಶೀರ್ವಾದವನ್ನು ನೀಡ್ತಾರೆ. ಇಲ್ಲಿ ವಿಶೇಷವಾಗಿ ಇಲ್ಲಿ ರಾಜಗೋಪುರದಲ್ಲಿ ಒಂದು ಸ್ವಾಮಿಯ ಪಾದರಕ್ಷೆಗಳನ್ನು ಕೂಡ ಇಡಲಾಗಿದೆ. ಇಲ್ಲಿ ಹೋದ ಕೂಡಲೇ ನೀವು ಗರ್ಭಗುಡಿಯ ಹೋಗುವಾಗ ಮುಂಚೆ ನೀವು ಗರುಡ ಕಂಬ ಹತ್ತಿರ ನೀವು ಗಣೇಶನನ್ನು ದರ್ಶನ ಮಾಡಿಕೊಳ್ಳಿ. ಇದು ಒಳಗಡೆ ಹೋಗ್ತಕ್ಕಂಥ ದಾರಿ. ಇಲ್ಲಿ ನಿಮಗೆ ಫೋಟೋ ಮುಖಾಂತರ ತೋರಿಸ್ತೇನೆ, ಯಾಕಂದರೆ ಒಳಗಡೆ ಚಿತ್ರೀಕರಣಕ್ಕೆ ಅವಕಾಶ ಇರುವುದಿಲ್ಲ. ಮೈಲಾರ ಲಿಂಗಪ್ಪ ಸುಮಾರು 4 ಅಡಿ ಎತ್ತರದ ಮಣ್ಣಿನಿಂದ ಮೂರ್ತಿ ಮಾಡಲಾಗಿರುತ್ತದೆ. ಮೇಲೆ 4 ಕೈಗಳಿದ್ದು 2 ಕೈಗಳಲ್ಲಿ, ಒಂದು ಕೈಯಲ್ಲಿ ತ್ರಿಶೂಲ, ಒಂದು ಕೈಯಲ್ಲಿ ಡಮರುಗ, ಇನ್ನು 2 ಕೈಯಲ್ಲಿ, ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಭಿಕ್ಷಾ ಪಾತ್ರೆ ಇರುತ್ತದೆ ಹಾಗೂ ಮೀಸೆ ಇರುತ್ತದೆ. ಜೊತೆಗೆ ಕೆಳಗಡೆ ಭೂಲಿಂಗ ಇರುತ್ತದೆ. ಇದೆಲ್ಲ ಮೈಲಾರ ಲಿಂಗಪ್ಪನ ವಿಶೇಷ. ಕೆಳಗಡೆ 2 ರುಂಡಗಳಿದ್ದು ಒಂದು ಮಲ್ಲಾಸುರ ಮತ್ತು ಇನ್ನೊಂದು ಮಣಿಕಾಸುರನ ರುಂಡಗಳಾಗಿರುತ್ತವೆ. ಇದು ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ 4 ಸಭಾಮಂಟಪದ ಕಂಬಗಳನ್ನು ಕೂಡ ಒಳಗೊಂಡಿದೆ. ಇದು ತುಂಬ ಪ್ರಾಚೀನವಾಗಿದ್ದು ಇದು ಮಣ್ಣು ಮೈಲಾರ. ಈ ಸ್ಥಳವನ್ನು ಹಿರೇ ಮೈಲಾರ ಎಂದು ಕೂಡ ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ತ್ರಿಶೂಲ, ಈ ಸಂಕೇತ ಎಲ್ಲ ಕಡೆ ನೀವು ನೋಡಬಹುದು. ಈ ಗೋಪುರ ಹಾಗೂ ಒಂದು ರೀತಿಯ ಈ ತ್ರಿಶೂಲ ಆಕಾರದ ಒಂದು ಸಂಕೇತವನ್ನು ನೀವು ಎಲ್ಲ ಕಡೆ ತನ್ನ ಉಪಸ್ಥಿತಿಯನ್ನು ನೀವು ಕಾಣಬಹುದು ದೇಶದ ಮೂಲೆಗಳಲ್ಲಿ. ಸ್ನೇಹಿತರೆ, ಇಲ್ಲಿ ಒಂದು ಹಳೆ ಕಾಲದ ಪಾದರಕ್ಷೆಗಳ ಸ್ವಾಮಿಗಳ ಪಾದರಕ್ಷೆಯನ್ನು ಕೂಡ ಇಲ್ಲಿ ಇಡಲಾಗಿದೆ. ಇದರ ದರ್ಶನವನ್ನು ಮಾಡಿಕೊಳ್ಳಿ. ಕೊನೆಗೂ ನೀವು ಯಾವತ್ತಾದರೂ ಏನಾದರೂ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ಭಂಡಾರವನ್ನು ನೀವು ನೆತ್ತಿಗೆ ಬಡಿದುಕೊಂಡ್ರೆ ಅದರ ಪವಾಡನೇ ಬೇರೆ ಅಂತ ಹೇಳ್ಬೋದು.
ಈ 7 ಕೋಟಿ ಮೈಲಾರ ಲಿಂಗೇಶ್ವರ ದರ್ಶನ ಮಾಡಿಕೊಳ್ಳುವಾಗ ನೀವು ತುಂಬ ಶುಚಿಯಾಗಿ ಶುದ್ಧವಾಗಿ ಮಡಿ ಮೈಲಿಗೆಯನ್ನು ಕಾಪಾಡಿಕೊಂಡು ದೇವಸ್ಥಾನದ ಒಳಗಡೆ ನುಗ್ಗಿ. ಯಾಕಂದರೆ ಇಲ್ಲಿ ಆಟ ಆಡಿದವ್ರಿಗೆ ತುಂಬ ತಕ್ಕ ಪಾಠನೇ ಕಲ್ತಿದ್ದಾರೆ. ಆದ್ದರಿಂದ ಬಿ ಕೇರ್ಫುಲ್. ಮೈಲಾರ ಲಿಂಗಪ್ಪ ಶಿವ ತುಂಬ ಸ್ಟ್ರಿಕ್ಟಾಗಿ ತುಂಬ ಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಸ್ನೇಹಿತರೆ, ಇದೇ ನೋಡಿ ಕಾರ್ಣಿಕೋತ್ಸವ. ಈ ಕಾರ್ಣಿಕೋತ್ಸವದ ಭವಿಷ್ಯವಾಣಿ ಇಡೀ ಕರ್ನಾಟಕದ ಇತಿಹಾಸವನ್ನೇ ಇಲ್ಲಿ ಒಂದೇ ವರ್ಷದಲ್ಲಿ ಏನಾಗುತ್ತೆ ಅಂಥೇಳಿ ಒಂದು ನುಡಿಯಲ್ಲಿ ಹೇಳ್ತಾರೆ. ಇಲ್ಲಿ ರಾಶಿಗಟ್ಟಲೆ ಜನ ಸ್ನೇಹಿತರೆ 7 ಕೋಟಿ ಅಂತ ಒಂದು ನಿನಾದದಲ್ಲಿ ಮುಳುಗುತ್ತಾರೆ. ಇಲ್ಲಿ ಒಂದು ಡಮರುಗ ಶಬ್ದ ಆಗಿರ್ಬೋದು, ಇಲ್ಲಿ ಭಂಡಾರ ಆಗಿರ್ಬೋದು, ಚಾಂಗ್ಮಲೋ ಅಂಥೇಳಿ ಒಂದು ಗೊರವೆಯ ಬಿಲ್ಲನ್ನು ಹತ್ತಿಕೊಂಡು ಸದ್ದಲೇ ಎಂದ ಕೂಡಲೇ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿ ಒಂದು ನುಡಿಯನ್ನು ಹೇಳಿ ಜಿಗಿದಾಗ ಆ ನುಡಿ ಇಡೀ ದೇಶದ ಭವಿಷ್ಯತ್ತನ್ನು ಹೇಳುತ್ತೆ ಅಂಥೇಳಿ ಒಂದು ಹಲವಾರು ದಶಕಗಳಿಂದ ಇಲ್ಲಿ ಒಂದು ನಂಬಿಕೆ ಇದೆ. ಈ ಒಂದು ಮೈಲಾರ ಲಿಂಗೇಶ್ವರನ ಕಾರ್ಣಿಕ ನುಡಿ ಕೇಳಲು ಮೂಲೆಗಳಿಂದ ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಎಲ್ಲ ಜನರು ಈ ಮೈಲಾರ ಲಿಂಗಪ್ಪನ ನುಡಿಗೆ ಕಾಯ್ತಾ ಇರ್ತಾರೆ ಸ್ನೇಹಿತರೆ. ಇನ್ನು ಕೆಲವೇ ನಿಮಿಷದಲ್ಲಿ ದಯವಿಟ್ಟು ಶಾಂತರಾಗಿರಿ, ಕುತ್ಕೊಳ್ಳಿ. ಹಿಂಬದಿಯಲ್ಲಿರುವಂತ ಎಲ್ಲರಿಗೂ ನೋಡ್ತೇವೆ, ಎಲ್ಲರೂ ಕೇಳಬಹುದು, ಎಲ್ಲರೂ ಆಲಿಸಬಹುದು. ಸೌಂಡ್ ಪ್ಲೀಸ್, ಎಲ್ಲರೂ ಕೇಳಬಹುದು. ಇನ್ನೊಂದು ಸುಪ್ರಸಿದ್ಧ ದೇವಸ್ಥಾನ ಅಂತ ಹೇಳ್ಬೋದು. ಮೈಲಾರದಿಂದ ಕೇವಲ 3 ಕಿಲೋಮೀಟ್ರಲ್ಲಿ ಅನಂತ ಶಯನ ದೇವಸ್ಥಾನ ಇದೆ. ತಪ್ಪದೆ ಭೇಟಿ ನೀಡಿ. ಯಾಕಂದರೆ ವಿರಳವಾಗಿರ್ತಕ್ಕಂಥ ಸಂಖ್ಯೆಯಲ್ಲಿರ್ತಕ್ಕಂಥ ದೇವಸ್ಥಾನ ಇದು ನಮ್ಮ ಒಳಲಿನಲ್ಲಿದೆ. ಇದನ್ನು ನೋಡಿದರೆ ನೀವು ಧನ್ಯವಂತರು ಅಂತ ಹೇಳ್ಬೋದು. ಜೊತೆಗೆ ಪಕ್ಕದಲ್ಲಿ 3 ಕಿಲೋಮೀಟ್ರಲ್ಲಿ ಕುರುವತ್ತಿ ಬಸವಣ್ಣ ಕೂಡ ಇದೆ. ಇದನ್ನು ಕೂಡ ತಪ್ಪದೆ ಭೇಟಿ ನೀಡಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ, ನೀವು ಭೇಟಿ ನೀಡಿದ್ದರೆ ನಿಮ್ಮ ಅನುಭವ ಕಾಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಮುಖಾಂತರ ವೀಡಿಯೋಸ್ ಬರ್ತವೆ. ಪಕ್ಕದಲ್ಲೇ ಕಲ್ಲೇಶ್ವರ ದೇವಸ್ಥಾನ ವಿಡಿಯೋ ಇದೆ, ನೋಡ್ಕೊಂಬನ್ನಿ.